ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸ್ಟೋರಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಂಶಿ ಕರ್ಕೊಂಡು ಬಂದಿರ್ತಾನೆ ಟೇಷನ್ಗೆ. ವಾಪಸ್ ತೊಗೊಂಬಿಡು ಕೇಸು, ಏಕೆಂದರೆ ನಮ್ಮ ಅಮ್ಮ ಚಿಕ್ಕಮ್ಮ ತುಂಬ ಬೇಜಾರು ಮಾಡ್ಕೊಳ್ತಾರೆ. ನೀನು ತೊಗೊಳ್ಳೇಬೇಕು. ಅಜ್ಜಿ ತಾತನೂ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಈ ವಿಷಯವಾಗಿ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ನೀನು ವಾಪಸ್ ತಗೋ ಸ್ವಾತಿ ಅಂತೇಳಿ ಕರ್ಕೊಂಡು ಬಂದಿರ್ತಾನೆ. ಆದರೆ ಸ್ವಾತಿ ಅವು ಆಯಿತು ನಡೀರಿ, ತೊಗೊಳ್ಳೋಣ, ಪರವಾಗಿಲ್ಲ ವಂಶಿ, ನೀವು ಹೇಳ್ದಂಗೆ ಆಗಲಿ ಅಂತ ಕರ್ಕೊಂಡು ಬಂದಿರ್ತಾಳೆ. ಇಲ್ಲಿ ಕಂಡೀಷನ್ಗಳು ಹಾಕಿದಾಗ ವಂಶಿ ಹೇಳ್ತಾನೆ, ಅಲ್ಲಿಂದ ಸುಮ್ಮನೆ ಬಂದು ಇಲ್ಲಿ ಏನೇನು ಕಂಡೀಷನ್ ಹಾಕ್ತಾಯಿದೆಯಾ ಅಂತ. ಹೌದು ವಂಶಿ ಅವರೇ, ನಿಮಗೇನು ಗೊತ್ತು, ಅನುಭವಿಸಿರೋರು ನಮಗೆ ಗೊತ್ತು. ಪಶುಪತಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತು. ನಾವು ಅನುಭವಿಸಿರೋರು, ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ನಮ್ಮ ಅಪ್ಪನ ಕಳ್ಕೊಂಡು ಎಷ್ಟು ಕಷ್ಟಪಟ್ವಿ ಅಂತ ನಮಗೆ ಗೊತ್ತು. ನೀವು ಸುಲಭವಾಗಿ ಹೇಳ್ಬಿಡ್ತೀರ ವಂಶಿ, ನಾನು ಹಿಂಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಹೇಳಿ ಅಂತ ಹೇಳ್ತಾಳೆ. ಆವಾಗ ಸರಿ ಅಂತ ವಂಶಿನೂ ನೋಡಿರ್ತಾನಲ್ಲ, ಸುಮ್ಮನೆ ನಿಂತ್ಕೋತಾನೆ. ಆಮೇಲೆ ಇವಳು ಕಂಡೀಷನ್ ಹಾಕಿರ್ತಾಳೆ, ನೆನ್ನೆನೇ ಕಂಡೀಷನ್ ಹಾಕಿರ್ತಾಳೆ. ಆಮೇಲೆ ಫೋನ್ ಮಾಡ್ತಾನೆ ಪಶುಪತಿ, ಮಗಳಿಗೆ ಹೇಳ್ತಾನೆ ಫೋನ್ ಮಾಡಿಬಿಟ್ಟು ಪೇಪರು ಕೀನ ತರಕ್ಕೆ ಹೇಳು ಅಂತೇಳಿ. ಆದರೆ ಇಲ್ಲಿ ವಂಶಿ ಅಲ್ಲ, ಸ್ವಾತಿ ಮಾತ್ರ ಖಂಡಿತವಾಗೂ ನಾನು ಹೇಳ್ತಾ ಇದ್ದೀನಿ, ಈ ಪೇಪರ್ ತಗೊಳ್ಳೋದಕ್ಕೆ ನಾನು ಪಶುಪತಿ ಕೈಯಿಂದನೇ ತೊಗೋಬೇಕು ಅಂತ. ಆವಾಗ ಚಾಲೆಂಜ್ ಮಾಡಿರ್ತಾಳೆ ಒಂದು ಸಲ, ನನ್ನ ಪೇಪರು, ನನ್ನ ಕೀನ, ನನ್ನ ಮನೇನ ನಾನು ಹೆಂಗೆ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತು, ನಿನ್ನ ಕೈಯಿಂದನೇ ನಾನು ಇಸ್ಕೋತೀನಿ ಅಂತ ಹೇಳಿರ್ತಾಳೆ. ಆ ಚಾಲೆಂಜಿಗೆ ಅವಳು ಆಗ ಮಾವನೇ ಕೊಡಬೇಕು ಅಂತ ಹಠ ಮಾಡ್ತಾಳೆ. ಮಾವನ ಮಗನಿಗೆ ಫೋನ್ ಮಾಡಿ, ತಮ್ಮಂಗೆ ಫೋನ್ ಮಾಡಿ ರಾಗಿಣಿ ತರಕ್ಕೆ ಹೇಳ್ತಾಳೆ. ತಗೊಂಡು ಬರ್ತಾನೆ ಅವನು. ತಗೊಂಡು ಬಂದು, ಇವಾಗ ಕೊಟ್ಬಿಡೋಣ ಅಕ್ಕ, ಆಮೇಲೆ ಅವಳಿಗೆ ಬುದ್ಧಿ ಕಲಿಸೋಣ, ಇವಾಗ ಕೊಟ್ಬಿಟ್ಟು ಅಪ್ಪನ ಬಿಡಿಸ್ಕೋಗೋಣ ಉಪಾಯವಾಗಿ ಅಂತ ಹೇಳ್ತಾನೆ. ಸರಿ ಹಾಗೆ ಮಾಡೋಣ ಬಿಡು ಅಂತೇಳಿ ರಾಗಿಣಿ ಹೇಳ್ತಾಳೆ. ಆಮೇಲೆ ತಗೋ ಅಂತ ಕೊಡೋಕ್ಕೆ ಹೋಗ್ತಾಳೆ. ನಿನ್ನ ಕೈಯಿಂದ ಇಸ್ಕೊಳ್ಳಲ್ಲ ರಾಗಿಣಿ, ನಾನು ನಿಮ್ಮ ಅಪ್ಪನ ಕೈಯಿಂದನೇ ಇಸ್ಕೋಬೇಕು ಅಂತ ಹೇಳ್ತಾಳೆ. ಇದೇನು ಹೊಸ ನಾಟಕ, ಯಾರು ಕೊಟ್ಟರು ನಡೆಯುತ್ತೆ, ಇಸ್ಕೋ ಸುಮ್ಮನೆ ಅಂತ ಹೇಳ್ತಾಳೆ. ಇಸ್ಕೊಳ್ಳಲ್ಲ, ಅದು ಆಗೋದೇ ಇಲ್ಲ, ನೀನು ನನ್ನ ಪಶುಪತಿ ಕೈಯಿಂದನೇ ಇಸ್ಕೋಬೇಕು ಅಂತೇಳಿ. ಅಪ್ಪ ನಿಮ್ಮ ಕೈಯಿಂದನೇ ಇಸ್ಕೋಬೇಕಂತೆ ಅವಳು, ನನ್ನ ಹತ್ರ ಇಸ್ಕೊಳ್ಳಲ್ವಂತೆ. ಇದೇನು ಹೊಸ ನಾಟಕ, ಯಾರು ಕೊಟ್ರೇನಂತೆ, ಒಟ್ಟು ನಿನ್ನ ಮನೆ ಕೀ ಬಂದೋಯ್ತು, ನಿನ್ನ ಮನೆ ನಿನಗೆ ಸಿಕ್ತಲ್ಲ, ನೀನು ಸುಮ್ಮನೆ ಇಸ್ಕೊಂಡು ಸೈನ್ ಹಾಕಲ್ಲಿ ಅಂತ ಹೇಳ್ತಾನೆ. ಅದಾಗಲ್ಲ, ನನ್ನ ಕೈಗೆ ನೀನೇ ತಂದು ಕೊಡಬೇಕು ಅಂತ ಹೇಳ್ತಾಳೆ. ಆಮೇಲೆ ಇನ್ಸ್ಪೆಕ್ಟ್ರ್ ಹೇಳ್ತಾರೆ, ಅದೇನು ಒಂದು ಇತಿಹಾರ್ಥ ಮಾಡ್ಕೊಳ್ರಿ ಬೇಗ ಅಂತ ಹೇಳಿ. ಆಮೇಲೆ ಇವನು ಪಶುಪತಿ ಹೇಳ್ತಾನೆ, ಆಯಿತು ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜೈಲಿಂದ ಬಿಡುಗಡೆ ಮಾಡ್ತಾರೆ, ಕಸ್ಟಡಿಯಿಂದ. ಆಮೇಲೆ ಬರ್ತಾನೆ. ಇವಳಿಗೆ ಪಾಪ ಖುಷಿ, ಹೇಳ್ಕೊಳ್ಳಾರ್ದಂಥ ಖುಷಿ. ಯಾರಿಗೆ? ಸ್ವಾತಿಗೆ. ಯಾಕೆಂದರೆ ಅಷ್ಟು ನೋವು ಅನುಭವಿಸಿರ್ತಾರೆ ಅಲ್ವ, ಎಲ್ಲ ಕಳ್ಕೊಂಡು ಅಷ್ಟು ನೋವಿರುತ್ತೆ. ಒಳಗೆ ಅಷ್ಟು ಖುಷಿ ಪಡ್ತಿರ್ತಾಳೆ. ಆಮೇಲೆ ಆ ಪೇಪರು ಕೀನ ಮಗಳು ಅಪ್ಪನ ಕೈಗೆ ಕೊಡ್ತಾಳೆ. ಅಪ್ಪ ಅದನ್ನು ತೊಗೊಂಡು ಬಂದು ಸ್ವಾತಿ ಕೈಗೆ ಕೊಡೋಕ್ಕೆ ಬರ್ತಾನೆ. ಸ್ವಾತಿ ಕೈಗೆ ಕೊಡೋಕ್ಕೆ ಬಂದಾಗ ಅಲ್ಲಿ ಆವಾಗ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತಾಳೆ. ಆ ಮನೆಯನ್ನು ಸೀಸ್ ಮಾಡಿದ್ದು, ಅಲ್ಲಿ ಬೀಗ ಹಾಕಿದ್ದು, ಈ ಥರ ಸೋದ್ರ ಮಾವ ಆಗಿ ಈ ಥರ ನಮ್ಗೆ ಅನ್ಯಾಯ ಮಾಡಿಬಿಟ್ನಲ್ಲ ಅಂಥೇಳಿ ಅವೆಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಅವೆಲ್ಲ ಯೋಚನೆ ಮಾಡ್ತಾಳೆ. ಇವತ್ತು ನಮ್ಮನೆ ನಮ್ಮ ಕೈ ಸೇರ್ತಲ್ಲ, ಅದೇ ಖುಷಿ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಖುಷಿಪಟ್ಟು ಆಮೇಲೆ ಆ ಕೀನು ಪೇಪರ್ನು ಅವಳ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅವಳು ಇಸ್ಕೋತಾಳೆ. ಇಸ್ಕೊಂಡಾದಮೇಲೆ, ಇವತ್ತೇನ ನೀನು ಇಸ್ಕೊಂಡಿದೀಯಾ, ನಾಳೆ ಅದನ್ನು ನಾನು ಹೆಂಗೆ ತೊಗೋಬೇಕು ಅಂತ ನನಗೆ ಗೊತ್ತು ಅಂತಾನೆ. ಇವಳು ಮನೆಗೆ ಬರ್ತಾಳೆ ತೊಗೊಂಡು, ಪೇಪರ್ನು ಕೀನು ತೊಗೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅಕ್ಕ ಜೋರಾಗಿ ಕೂಗಾಡ್ಕೊಂಡು ಬಾಗಿಲು ಹತ್ರಕ್ಕೆ ಹೋಗ್ಬಿಡ್ತಾಳೆ. ಏನಕ್ಕೆ ಬಂದೆ ಇಲ್ಲಿ, ಏನು ಉಳಿಸಿದ್ದೀನಿ ಅಂತ ಬಂದಿದೆಯೇ? ಅಷ್ಟೊತ್ತಿಗೆ ಫೋನ್ ಮಾಡಿ ವಂಶಿ ಚಿಕ್ಕಮ್ಮ ಬಂದುಬಿಟ್ಟು ಇವರಿಗೆ ಅವಾಜ್ ಹಾಕಿ ಹೋಗಿರ್ತಾಳೆ, ಸಿಕ್ಕಾಬಟ್ಟೆ ಅವಾಜ್ ಹಾಕಿರ್ತಾಳೆ. ನಿಮ್ಮಿಂದ ನಮ್ಮ ಮನೆ ಸಂಸಾರ ಹಾಳಾಗೋಯ್ತು, ನನ್ನ ಮಗನ ಎಂಗೇಜ್ಮೆಂಟ್ ನಿಂತೋಯ್ತು, ನಿಮ್ಮ ಮಗಳು ಸ್ವಾತಿಯಿಂದ ಎಲ್ಲ ಹಾಳಾಗೋಯ್ತು, ಇನ್ನೇನು ಉಳಿಸಿದ್ದೀರ ನೀವು, ಎಲ್ಲ ಹಾಳು ಮಾಡಿದ್ದೀರ, ಹಾಗೆ ಹೀಗೆ ಅಂತ ಏನೇನೋ ಕಿರ್ಚಾಡಿ ಕೂಗಾಡಿ ಹೋಗಿರ್ತಾಳ. ಆ ಸಿಟ್ಟು ಬೇರೆ ಇರುತ್ತಾ.
ನೀವೇ ನಮ್ಮದೆಲ್ಲ ಕಿತ್ಕೊಂಡು ನಮಗೆ ಅನ್ಯಾಯ ಮಾಡಿರೋದು, ನಾವಲ್ಲ ನಿಮಗೆ ಅನ್ಯಾಯ ಮಾಡಿರೋದು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ನಿಮ್ಮಿಂದನೇ ನನ್ನ ಮಗ ಇವತ್ತು ಎಂಗೇಜ್ಮೆಂಟ್ ತಪ್ಪೋಗಿ ನನ್ನ ಮಗನ ಎಂಗೇಜ್ಮೆಂಟ್ ಆಗಲಿಲ್ಲ, ಮದುವೆ ಆಗಲ್ಲ, ನಾವು ಬಾಂಬೆಗೆ ಹೋಗಿ ನೆಮ್ಮದಿಯಾಗಿರೋಣ ಅಂತಿದ್ದು, ಆದರೆ ಆಗಲ್ಲ ಅಂತ ಅಂದರೆ ವಂಶಿ ಹೇಳ್ತಾನೆ, ಇವತ್ತು ವಾಪಸ್ ತಗೋಬಿಡು ಕೇಸನ್ನು ಸ್ವಾತಿ, ಅವರಿಬ್ಬರನ್ನೂ ಮದುವೆ ಮಾಡಿಬಿಟ್ಟು ನಾವು ಬಾಂಬೆಗೆ ಕಳಿಸ್ಬಿಡೋಣ ಅಂತ. ಸತ್ಯವಾಗೂ ಹೇಳ್ತಾ ಇದ್ದೀರಾ ವಂಶಿ ಅವರೇ? ವಾಪಸ್ ಕಳಿಸ್ಬಿಡ್ತೀರಾ ಬಾಂಬೆಗೆ ಅಂತ. ಹ್ಞೂ ಒಪ್ಕೊ, ನೀನು ವಾಪಸ್ ಕಳಿಸ್ಬಿಡೋಣಂತೆ ಅಂತ ಹೇಳಿರ್ತಾನೆ. ಆದರೂ ಕೂಡ ಇಲ್ಲಿ ಆ, ಸ್ವಾತಿಗೆ ನಂಬಿಕೆ ಇಲ್ಲ. ಏಕೆಂದರೆ ಅವರು ಅಮ್ಮ ತಮ್ಮ ಎಲ್ಲ ಆಗಿರೋದ್ರಿಂದ ಎಲ್ಲಿ ವಂಶಿಯವರು ಇಲ್ಲೇ ಇಟ್ಕೊಬಿಡ್ತಾರೋ ಅಂತೇಳ್ಬಿಟ್ಟು ಅವಳಿಗೆ ಅನುಮಾನ ಇದ್ದೇ ಇದೆ. ಎಷ್ಟು ಅಂತ ನನ್ನ ಮಾತೇ ಕೇಳಲ್ಲ, ಅಮ್ಮನ ಮಾತನ್ನು ಕೇಳ್ತಾರೆ ಅಲ್ವಾ, ಹಾಗಾಗಿ ಅಂತ ಅಜ್ಜಿ ತಾತನ ಮಾತನ್ನು ಕೇಳ್ತಾರೆ ವಂಶಿಯವರು. ಇವರಿದ್ದರೆ ನಮ್ಮ ಮನೆ ಮತ್ತೆ ಹಾಳು ಮಾಡಿಬಿಡ್ತಾರೆ, ವಂಶಿಯವ್ರ ಮನೆಯೇ ಹಾಳು ಮಾಡಿಬಿಡ್ತಾರೆ ಅನ್ನೋದು ಅವಳು ಇಂಟೆನ್ಷನ್ ಆಗಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಬರ್ತಾರೆ. ಅಕ್ಕ ಸಿಕ್ಕಾಬಟ್ಟೆ ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡಿಬಿಡ್ತಾಳೆ. ಏನು ಉಳಿಸಿದ್ದೀನಿ ಅಂತ ಬಂದಿದೆಯೇ ಮತ್ತಿಲ್ಲಿ, ಅಲ್ಲಷ್ಟೊಂದು ರಂಪಾಟ ಮಾಡಿ ಇಲ್ಲಿ ಬಂದಿದೀಯಾ ನಮ್ಮ ನೆಮ್ಮದಿನೂ ಹಾಳು ಮಾಡೋಕ್ಕೆ, ನಿನ್ಗೇನಕ್ಕೆ ಇಲ್ಲಿ ಬರ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಕೂಗಾಡ್ತಾಳೆ. ಅವಳು ಏನೂ ಮಾತಾಡಲ್ಲ ಸ್ವಾತಿ. ಸೀದಾ ಫೋಟೋ ಹತ್ರ ಹೋಗ್ತಾಳೆ, ಅಪ್ಪನ ಫೋಟೋ ಹತ್ರ ಹೋಗಿ ಕೀ ಮತ್ತು ಪೇಪರು ಇಟ್ಬಿಟ್ಟು ಕೈ ಮುಗಿತಾಳೆ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ನಾನು ಅವತ್ತು ನೀನು ಹೋದ ದಿವಸ ಸಪ್ತ ಮಾಡಿದ್ದೆ, ನನ್ನ ಮನೇನ ನಾನು ಹೆಂಗಾದರೂ ಸರಿ ನನ್ನ ಮನೆ ಕೀ ನನ್ನ ಮನೇನ ನಾನು ಪಡ್ಕೊತೀನಿ ಅಂತ ಇವತ್ತು ಆ ಕೆಲಸ ಮಾಡಿದ್ದೀನಿ ಅಪ್ಪ, ಇವತ್ತಿಗೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ ಹೇಳ್ತಾಳೆ. ಅಜ್ಜಿ ಮಾತ್ರ ತುಂಬ ಹೊಗಳ್ತಾಳೆ. ಅಯ್ಯೋ ನಮ್ಮ ಸ್ವಾತಿ ಒಳ್ಳೆ ಇದು ಮಾಡಿದ್ಲು, ಇಲ್ಲ ಅಂದಿದ್ರೆ ನಮಗೆ ಮನೇನೂ ಸಿಗ್ತಿರ್ಲಿಲ್ಲ, ಕೈ ತಪ್ಪು ಹೋಗೋದು ಅಂತೇಳ್ಬಿಟ್ಟು. ಅವ್ರ ಅಮ್ಮನೂ ಪಾಪ ಖುಷಿ ಪಡ್ತಾಳೆ ಅದರಲ್ಲಿ, ಆ ವಿಷಯದಲ್ಲಿ ನನ್ನ ಮಗಳು ತುಂಬಾ ಸ್ಟ್ರಗಲ್ ಮಾಡಿದ್ಲು ಅಂತೇಳೆಲ್ಲ ಖುಷಿ ಪಡ್ತಾಳೆ. ಆದರೆ ಇಲ್ಲಿ ಅವ್ರ ಅಕ್ಕಗೆ ಸೇಡು ಕೋಪ ಅವಳ ಮೇಲೆ. ಅವಳು ಫಸ್ಟಿಂದನೂ ಅಷ್ಟೇ, ಕಂಡ್ರೆ ಆಗಲ್ಲ. ಇವಳು ಮದುವೆ ನಿಂತೋಯ್ತು ಅದು ಎಲ್ಲ ಅದೆಲ್ಲ ಲೆಕ್ಕ ಹಾಕೊಬಿಟ್ಟು ಅವಳು ಒಂಥರ ಇವಳ ಮೇಲೆ ಏನು ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾಳೋ ಗೊತ್ತಿಲ್ಲ, ತಂಗಿ ಮೇಲೆ ಯಾವಾಗಲೂ ದ್ವೇಷ ಸಾಧಿಸ್ತಲೇ ಇರ್ತಾಳೆ ಅವಳು. ಇನ್ನೆರಡು ಹೆಣ್ಮಕ್ಳು ಮಾತ್ರ ಅವು ಅಕ್ಕ ಒಳ್ಳೆ ಕೆಲಸ ಮಾಡಿದೆ ಕಣೆ, ಇವತ್ತಿಗೆ ಸಾರ್ಥಕ ಆಯಿತು ಕಣೆ, ನಮ್ಮ ಮನೆ ನಮ್ಮ ಕೈಗೆ ಸಿಕ್ತಲ್ಲ ಅಂತೇಳಿ. ಸುಮ್ಮನೆ ಕೂತ್ಕೊಳ್ರೆ, ಎಂಥ ಕೈ ಸಿಕ್ತು, ಇವಳು ಮನೆ ಹಾಳು ಕೆಲಸ ಮಾಡಿ ಅಲ್ಲೂ ಜಗಳ ಆಡಿ ಅವ್ರ ಅತ್ತೆ ಬಂದು ಇಲ್ಲಿ ಜಗಳ ಆಡಲಿಲ್ವ, ಹಿಂಗೆಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಅಂತೇಳಿ. ಅದಕ್ಕೂ ಅವಳೇನೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಆಮೇಲೆ ನನಗೆ ಅವರಮ್ಮ ಹೇಳ್ತಾಳೆ, ನನಗೆ ಊಟ ತಿಂಡಿ ಏನು ಬೇಡ, ನನ್ನ ತಲೆ ಕೆಟ್ಟು ಹೋಗಿದೆ ಅಂತ. ಆಮೇಲೆ ಅಮ್ಮ ನೀನು ಊಟ ಮಾಡಿಲ್ಲ ಅಂದರೆ ನಾವು ಊಟ ಮಾಡಲ್ಲಮ್ಮ ಅಂತ ಚಿಕ್ಕ ಹುಡುಗಿ ಹೇಳುತ್ತೆ. ಎಲ್ಲರೂ ಕರೀತಾರೆ, ಬಾರಮ್ಮ ಊಟ ಮಾಡೋಣ, ಬಾರಮ್ಮ ಊಟ ಮಾಡೋಣ ಅಂತ, ನನಗೆ ಊಟ ಬೇಡ ಅಂತ. ಆಮೇಲೆ ಅತ್ತೆನೂ ಕರೀತಾರೆ, ಬಾರಮ್ಮ ಊಟ ಮಾಡು, ಎಲ್ಲ ಸರಿ ಹೋಗುತ್ತೆ, ಬಾರಮ್ಮ ಸ್ವಾತಿ ಬರ್ತಾಳೆ ಬಾರಮ್ಮ ಅಂತ ಹೇಳುತ್ತೆ. ಆದ್ರೂ ಬೇಡ ಅಂತಿರ್ತಾಳೆ. ಆಮೇಲೆ ಆ ಹುಡುಗಿ ಚಿಕ್ಕ ಹುಡುಗಿ, ನನಗೆ ಹೊಟ್ಟೆ ಹಸಿವುತ್ತಿದೆ ಅಮ್ಮ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಬಾರಮ್ಮ ಊಟ ಮಾಡೋಣ ಅಂದಾಗ, ಆಗಯ್ಯೋ ರಾತ್ರಿ ಎಲ್ಲ ನಿದ್ದೆ ಬರಲ್ವಾ, ಹಸ್ಕೊಂಡು ಮನ್ಕೊಂಡ್ರೆ ಬಾ ಒಂದು ಕಂದಮ್ಮಗಳ ಊಟ ಕೊಡ್ತೀನಿ ಅಂತೇಳಿ, ಆಗತ್ತೆ ಕೊಡಿಯತ್ತೆ ಇಲ್ಲಿ ನಾನೇ ಕೈ ತುತ್ತು ಕೊಡ್ತೀನಿ ಅಂತೇಳಿ ಇಸ್ಕೋತಾಳೆ ತಟ್ಟೆನ. ಆವಾಗ ಎಲ್ಲರಿಗೂ ಖುಷಿ ಆಗುತ್ತೆ, ಎಲ್ಲರೂ ಊಟ ಮಾಡ್ತಾರೆ. ಊಟ ಮಾಡಿ ಎಲ್ಲ ಆಗ್ತಾಯಿರುತ್ತೆ. ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಅಲ್ಲಿ ಈ ಥರ ಈ ಅಕ್ಕ ರಾಮಾಯಣ ಮಾಡ್ತಾಳೆ. ರಾಮಾಯಣ ಮಾಡಿ ಸುಮ್ಮನೆ ಇರು ಅಂದರೂ ಸುಮ್ಮನೆ ಇರಲ್ಲ. ಇಲ್ಲದ ಕಿತಾಪತಿನೇ ಮಾಡೋಕ್ಕೆ ಹೋಗ್ತಾಳೆ ಅವಳು. ಆಮೇಲೆ ಪೇಪರು ಎಲ್ಲ ತಂದು ಅಮ್ಮನ ಫಸ್ಟ್ ಅಪ್ಪನ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಅಮ್ಮನ ಕೈಗೆ ಕೊಡ್ತಾಳೆ. ಊಟ ಇದು ತುತ್ತು ಕೊಡ್ತೀನಿ ಕೊಡಿಯತ್ತೆ ಅಂತೇಳಿ ಎಲ್ಲರಿಗೂ ಇಸ್ಕೊಂಡು ತುತ್ತು ಕೊಟ್ಟು ಎಲ್ಲ ಆಗೋಗುತ್ತೆ. ಆಮೇಲೆ ಪೇಪರ್ನ ಅವ್ರ ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು, ನಾನಿನ್ನು ಬರ್ತೀನಮ್ಮ ಅಂತ ಸ್ವಾತಿ ಅಲ್ಲಿಂದ ಹೊರಡ್ತಾಳೆ. ಆವಾಗ ಅವ್ರ ಅಕ್ಕ ಅಂತಾಳೆ, ಇನ್ನಿಲ್ಲಿ ಈ ಕಡೆ ಬರೋಕ್ಕೆ ಹೋಗಬೇಡ, ಅಲ್ಲೇ ಇದ್ಬಿಡು ಅಂತೇಳಿ. ಅಕ್ಕನ ಏನೇ ಹೇಳಿದ್ರು ಅವಳ ಅಕ್ಕನ ಮಾತಿಗೇನು ಸೊಪ್ಪು ಹಾಕಲ್ಲ, ಏನಿಲ್ಲ. ಅವಳು ಪಾಡಿಗವಳು ಅಮ್ಮಂಗೂ ಅಜ್ಜಿಗೂ ಸಮಾಧಾನ ಹೇಳಿ ಆ ಪೇಪರ್ನ ಅವ್ರ ಕೈಗೆ ಕೊಡ್ತಾಳೆ. ಅಷ್ಟು ಪೇಪರ್ನ ತಗೊಳ್ಳೋ ಹೊತ್ತಿಗೆ ಅಷ್ಟು ಸರ್ಕಸ್ ಮಾಡಬೇಕಾಯ್ತು ಅವಳು. ಎಷ್ಟೆಷ್ಟೆಲ್ಲ ಸರ್ಕಸ್ ಮಾಡೋಕ್ಕೆ, ಎಂಗೇಜ್ಮೆಂಟ್ ನಿಲ್ಲಿಸೋ ಲೆವೆಲಿಗೆ ಹೋಗ್ಬೇಕಾಯ್ತು. ಯಾಕೆಂದರೆ ತಕ್ಕಮೆಟ್ಟಿಗೆ ಅವನು ಪಶುಪತಿ ಬಗ್ಗೋ ಅಂಥವನಲ್ಲ. ಅವ್ನು ಜೈಲಿಗೆ ಹಾಕ್ಸಿಲ್ಲ ಅಂದಿದ್ರೆ ಅವ್ನು ಯಾವ ಕಾರಣಕ್ಕೂ ಕೀ ಮತ್ತು ಪೇಪರ್ನ ವಾಪಸ್ ಕೊಡ್ತಾ ಇರಲಿಲ್ಲ, ಅವ್ರ ಮನೇನ ಅವ್ರಿಗೆ ಬಿಟ್ಟು ಕೊಡ್ತಾ ಇರಲಿಲ್ಲ. ಅಷ್ಟು ಪವರ್ಫುಲ್ ವ್ಯಕ್ತಿ ಅವನು. ಅಂಥದ್ರಲ್ಲಿ ಸ್ವಾತಿ ಉಪಾಯ ಮಾಡಿ ಅವಳ ಮನೆ ಮತ್ತು ಅವಳ ಇದನ್ನೆಲ್ಲ ಪ್ರಾಪರ್ಟಿನ ಅವಳು ವಾಪಸ್ ತಗೊಂಡ್ಳು.
ಇದು ಇವಳ ಅಕ್ಕಂಗೆ ಅದೆಲ್ಲ ಮಾಡೋಕ್ಕಾಗದೇ ಇದ್ರೂ ತಂಗಿ ಮೇಲೆ ದ್ವೇಷ ಸಾಧಿಸೋದು ಒಂದೇ ಗೊತ್ತಿರೋದು. ಇವಳ ಕೈಯಲ್ಲಿ ಏನು ಬದನೆಕಾಯಿ ತೊಟ್ಟು ಮುರಿಯೋಕ್ಕಾಗಲ್ಲ. ಸುಮ್ಮನೆ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಅವಳೊಬ್ಬಳು ಪಾಪದವಳು ಸಿಗ್ತಾಳೆ ಅಂತ ಅವಳಿಗೆ ಬಾಯಿ ಬಂದಂಗೆ ಬೈಯೋದು, ಅವಳ ಮೇಲೆ ಕೂಗಾಡೋದು, ಮತ್ತು ಮನೆಯವ್ರ ಮೇಲೆ ಎಲ್ಲರ ಮೇಲೆ ಕೂಗಾಡೋದು, ಗಂಡನ ಮೇಲೆ ಕೂಗಾಡೋದು, ಎಲ್ಲರ ಮೇಲೆ ಕೂಗಾಡ್ತಾನೆ ಇರ್ತಾಳೆ ಯಾವಾಗ ನೋಡಿದ್ರು. ಇವಳು ಇಷ್ಟೇ ಇವಳ ಕೆಲಸ, ಇನ್ನೇನು ಮಾಡೋಕ್ಕಾಗಲ್ಲ ಇವಳಿಗೆ. ಇದ ಆಮೇಲೆ ಆ ಮಕ್ಕಳು ಪಾಪ ಓದ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಓದ್ಕೊಂಡಿದ್ದಾವೆ. ಅಮ್ಮ ಅಪ್ಪ ಅಪ್ಪ ಇಲ್ಲ, ಅಮ್ಮ ಕೂಡ ಅಜ್ಜಿ ಕೂಡ ಅವರೂ ಕೂಡ ಹಂಗೆ ಏನೋ ಒಂದು ಮಾಡಿಕೊಂಡು ಪಾಪ ಬಡಸ್ತನದಲ್ಲಿ ಅವ್ರು ಜೀವನ ಮಾಡ್ತಿರ್ತಾರೆ. ಬಡವರು ಅಂತಲೇ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಹಂಗ್ಸಿ ವಂಶಿ ಮನೆಯವರು ಹೇಳ್ದಾಗ ಕೂಡ ಅವಳು ಸ್ವಾತಿ ಬೇಜಾರನ್ನೇ ಮಾಡ್ಕೊಳ್ಳಲ್ಲ ಅದ್ರ ವಿಷಯಕ್ಕೂ. ಬಿಟ್ಟಾಕ್ತಾಳೆ. ಹೌದು ಬಡವರೇ ನಾವು ಅಂತ ಹೇಳ್ಕೊಂಡು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ. ಆಮೇಲೆ ಅವರಮ್ಮ ಸ್ವಾತಿ ಅಮ್ಮ ಅವ್ರ ಅಕ್ಕಂಗೆ ಬುದ್ಧಿ ಹೇಳ್ತಾಳೆ. ಏನಕ್ಕೆ ಹಿಂಗೆಲ್ಲ ಮಾಡ್ತೀಯ, ಪಾಪ ಅವಳು ಏನೇ ನಿನಗೆ ಅನ್ಯಾಯ ಮಾಡಿದ್ದಾಳೆ, ಅವಳು ಕಷ್ಟಪಟ್ಟು ಮನೆ ಬಿಡಿಸ್ಕೊಂಡು ಬಂದಿದ್ದಾಳೆ, ಅದು ನಿನಗೆ ಕೃತಜ್ಞತೆ ಇಲ್ವಲ್ಲ, ಅವಳ ಮೇಲೆ ಏನಕ್ಕೆ ಕೂಗಾಡ್ತೀಯ ಅಂತೇಳಿ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಮ್ಮ, ನಿನಗೇನು ಗೊತ್ತಾಗುತ್ತೆ, ಏನು ಗೊತ್ತಾಗೋದು, ಕಣ್ಣಿಗೆ ಕಾಣಿಸ್ತಾ ಇದೆ, ಗೊತ್ತಾಗೋದೇನಿದೆ, ಏನಕ್ಕೆ ಅವಳ ಮೇಲೆ ಆ ಥರ ಯಾವಾಗಲೂ ದ್ವೇಷ ಸಾಧಿಸ್ತೀಯ, ಅವಳು ಏನಂತ ತಪ್ಪು ಮಾಡಿದ್ದಾಳೆ, ನಮ್ಮ ಮನೆ ಬಿಡಿಸ್ಕೊಡ್ತಿರೋದೇ ಅವಳು ತಪ್ಪ ಹಾಗೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಕೀನ ನೋಡಿ ತುಂಬ ಖುಷಿ ಪಡ್ತಾಳೆ ಸ್ವಾತಿ. ಅಂದರೆ ಅಷ್ಟು ಏನೂ ಇಲ್ಲದೇ ಮಾಡಿಬಿಟ್ಟಿದ್ನಲ್ಲ ಮಾವ, ಅದು ಅವಳಿಗೆ ತಡ್ಕೊಳಕ್ಕಾಗದಂಥ ದುಃಖ ಇತ್ತು. ಆ ಟೈಮಿಗೆ ಅದನ್ನು ವಿಷಯ ಕೇಳಿದ ತಕ್ಷಣವೇ ಅಪ್ಪ ಕುಸ್ತು ಅಲ್ಲೇ ಬಿದ್ದು ಸತ್ತೋಗಿದ್ದು ಅವೆಲ್ಲ ನೋಡಿ ಅವಳಿಗೆ ಮನಸ್ಸಿಗೆ ಭಾಳ ನೋವಾಗ್ಬಿಟ್ಟಿತ್ತು. ಅದನ್ನು ಹೆಂಗಾದ್ರೂ ಮಾಡಿ ರಿಕವರಿ ಮಾಡ್ಕೋಬೇಕು ಅಂತ ಅವಳು ಪಾಪ ಸತತ ಪ್ರಯತ್ನ ಪಡ್ತಾಯಿದ್ಲು. ಆ ಪ್ರಯತ್ನ ಫಲಕಾರಿ ಆಗಿದೆ ಇವಾಗ. ಆದ್ರೂ ಪಶುಪತಿ ಏನು ಸುಮ್ಮನೆ ಇರೋ ಅಂಥವನಲ್ಲ, ಅವನು ಯಾವ ಕಡೆನಾದರೂ ಮತ್ತೆ ಇವಳಿಗೆ ಏನಾದರೂ ತೊಂದರೆ ಕೊಡೋದು ಅಂತಲೇ ತೀರ್ಮಾನ ಮಾಡ್ಕೊಂಡೇ ಇರ್ತಾನೆ. ಅದ್ರ ಇಂಟೆನ್ಷನಿಗೆ ಅವಳ ಅಕ್ಕ ಹಂಗೆ ಆಡ್ತಾಳೋ ಅದೇನೋ ಗೊತ್ತಿಲ್ಲ. ಆದರೆ ಅವ್ರ ಮನೆ ಅವ್ರು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ, ಇವಳು ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಗಂಡನ್ನು ಕಂಟ್ರೋಲಿಗೆ ತಗೋತಾಳೆ, ತಂಗಿರನ್ನ ಕಂಟ್ರೋಲಿಗೆ ತಗೋತಾಳೆ, ಅಮ್ಮನಿಗೂ ಕಂಟ್ರೋಲಿಗೆ ತಗೊಳಕ್ಕೆ ಓಡಾಡ್ತಾಳೆ, ಬೇರೆ ಮನೆ ಮದುವೆ ಆಗಿರೋ ಸ್ವಾತಿನೂ ಕೂಡ ಕಂಟ್ರೋಲಿಗೆ ತಗೊಳಕ್ಕೆ ಓಡಾಡ್ತಾಳೆ. ಅವಳು ಮದುವೆ ಆಗದೇ ಇದ್ದರೂ ಈ ಥರ ಎಲ್ಲ ಸಮಸ್ಯೆ ಇರೋದರಿಂದ ಮದುವೆ ಆಗಿದ್ದೀವಿ ಅಂದ್ಕೊಂಡು ಹೋಗಿದ್ದಾರೆ. ಲಾಸ್ಟಲ್ಲಿ ಮದುವೆನೂ ಆಗ್ಬೋದು, ಏಕೆಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ, ಬಾಂಡಿಂಗು ಓಕೆ ಫೈನು. ಹಂಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.